ಇನ್ನು ಪಬ್ಲಿಕ್ ಟಿವಿಯ ವರದಿ ಪ್ರಸಾರದ ಬಳಿಕ ಜಲಮಂಡಳಿ ಎಚ್ಚೆತ್ತುಕೊಂಡಿದೆ. ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಪೈಪ್ಲೈನ್ ಡ್ಯಾಮೇಜ್ ಆಗಿ ನಿತ್ಯ 1 ಲಕ್ಷ ಲೀಟರ್ನಷ್ಟು ಕಾವೇರಿ ನೀರು ಮೋರಿ ಸೇರ್ತಾ ಇತ್ತು. ಇನ್ನು ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಚೀಫ್ ಇಂಜಿನಿಯರ್ ನೇತೃತ್ವದಲ್ಲಿ ಜಲಮಂಡಳಿ ತಂಡವನ್ನ ರಚಿಸಿದ್ದಾರೆ. ಕೂಡಲೇ ಪೋಲಾಗ್ತಾ ಇರೋ ನೀರನ್ನ ತಡೆಯೋದಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಈ ರೀತಿ ಜನರ ಏನು ಸಮಸ್ಯೆ ಇದೆ ಅದನ್ನು ನಮ್ಮ ಗಮನಕ್ಕೆ ತಂದಿರುವಂಥ ಮಾಧ್ಯಮ ಮಿತ್ರರು ಮತ್ತು ಮುಖ್ಯವಾಗಿ ಪಬ್ಲಿಕ್ ಟಿ ವಿಯವರಿಗೆ ನಾನು ಅಭಿನಂದಿಸ್ತೀನಿ. ಖಂಡಿತಾಗ ಈ ಒಂದು ಸಮಸ್ಯೆ ಈಗ ನಿಮ್ಮ ಮುಖಾಂತರ ನಮಗೆ ಗೊತ್ತಾಗಿದೆ. ಯಾಕಂದರೆ ಅಲ್ಲಿ ಚರಂಡಿ ಒಳಗಡೆ ಆಗ್ತಾ ಇರೋದು ನಮ್ಗೆ ಗೊತ್ತಾಗಿರಲಿಲ್ಲ. ಸೊ ಈಗ ನೀವು ಮಾಹಿತಿ ಬಂದ ತಕ್ಷಣ ನಮ್ಮ ಚೀಫ್ ಇಂಜಿನಿಯರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕಳಿಸ್ಕೊಡ್ತೀನಿ. ಆದಷ್ಟು ವಿತಿನ್ ಶಾರ್ಟ್ ಟೈಮ್ನಲ್ಲಿ ಅದನ್ನು ಸರಿ ಮಾಡೋದಕ್ಕೆ ಕ್ರಮ ತಗೊಳ್ತೀನಿ. ಈಗ 8-10 ವರ್ಷಗಳಾಗಿ ಅದು ವೇಸ್ಟ್ ಆಗ್ತದೆ ಅಂತ ನೀವು ಹೇಳಿದ್ದೀರಾ. ಇದು ನನಗೆ ವ್ಯಕ್ತಿಗತವಾಗಿ ನಿಮ್ಮ ಮುಖಾಂತರ ನನಗೆ ಗಮನಕ್ಕೆ ಬಂದಿದೆ. ಖಂಡಿತಾಗ ಅದರ ಮೇಲೆ ನಮ್ಮ ಚೀಫ್ ಇಂಜಿನಿಯರ್ ತಂಡವನ್ನು ಕಳಿಸಿ ಅದರ ಮೇಲೆ ಕ್ರಮ ಜರುಗಿಸಿ ನೀರನ್ನು ಸಂರಕ್ಷಣೆ ಮಾಡುವುದು ಎಲ್ಲರದ್ದು ಕರ್ತವ್ಯ. ಅಂಡ್ BWSSB ಜವಾಬ್ದಾರಿ ಕೂಡ ಇದೆ. ಖಂಡಿತಾಗ ಈ ಏನು ನೀರು ಹೋಗ್ತಾ ಇದೆ ಕಾಳಿ ಆಂಜನೇಯ ದೇವಸ್ಥಾನ ಹತ್ರ ತಮ್ಮ ಮಾಹಿತಿ ಪ್ರಕಾರ ಅದನ್ನು ನಮ್ಮ ಚೀಫ್ ಇಂಜಿನಿಯರ್ ತಂಡವರು ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಿಕ್ಕೆ ಖಂಡಿತ ಕ್ರಮ ತಗೊಳ್ತಾರೆ. ಇವತ್ತೇ ಹೋಗ್ತಾರೆ.